ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಕ್ಷಣಾ ವಲಯದಲ್ಲಿ ಭಾರತ ಮತ್ತೊಂದು ಮೆಟ್ಟಿಲನ್ನು ಹತ್ತಿದೆ. ಭಾರತದ ಬತ್ತಳಿಕೆಯಲ್ಲಿನ ಮಿಸೈಲ್ ಶಕ್ತಿ ಮತ್ತಷ್ಟು ಹೆಚ್ಚಾಗಿದೆ. 4.5 ಮ್ಯಾಕ್ಗಿಂತಲೂ ಹೆಚ್ಚು ವೇಗವಾಗಿ ಶತ್ರುಗಳ ಕಡೆ ನುಗ್ಗುವ ಭಯಾನಕ ಅಸ್ತ್ರವೊಂದನ್ನು ಭಾರತ ಪರೀಕ್ಷೆ ಮಾಡಿದೆ. ಆ ಪರೀಕ್ಷೆಯಲ್ಲಿ ಕ್ಷಿಪಣಿ ನಿಗದಿತ ಗುರಿಯನ್ನು ತಲುಪುವುದರಲ್ಲಿ ಯಶಸ್ವಿ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಸೇನೆಗೆ ಸೇರ್ಪಡೆಗೊಳಿಸೋದಕ್ಕೆ ಎಲ್ಲ ತಯಾರಿಗಳು ಆರಂಭ ಆಗಿವೆ. ಹಾಗಾದ್ರೆ ಯಾವುದು ಆ ಕ್ಷಿಪಣಿ? ಅದರ ಶಕ್ತಿ ಎಂಥದ್ದು? ಈ ರೀತಿಯಾದ ಮಿಸೈಲುಗಳು ಭಾರತಕ್ಕೆ ಯಾಕೆ ಬೇಕಾಗತ್ವೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸುತ್ತಲೂ ಶತ್ರುಗಳನ್ನು ಹೊಂದಿರುವ ಭಾರತ ತನ್ನ ರಕ್ಷಣೆಯನ್ನ ಮತ್ತಷ್ಟು ಹೆಚ್ಚು ಮಾಡ್ಕೋಬೇಕಾದ ಅನಿವಾರ್ಯತೆಗೆ ಬಿದ್ದಿದೆ. ಹೀಗಾಗಿ ರಷ್ಯಾದ S-400ಗಳ ಜೊತೆಗೆ ಭಾರತ ತನ್ನಲ್ಲೇ ಒಂದಷ್ಟು ಮಿಸೈಲ್ಗಳನ್ನು ಕೂಡ ನಿರ್ಮಾಣ ಮಾಡಿಕೊಳ್ಳೋ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ. ಈಗಾಗಲೇ ಭಾರತದ DRDO ಸಾಕಷ್ಟು ಮಿಸೈಲ್ಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಸಿದ್ಧಗೊಳಿಸಿದ್ದು, ಈಗ ಆ ಪಟ್ಟಿಗೆ ಮತ್ತೊಂದು ಅಸ್ತ್ರ ಕೂಡ ಸೇರ್ಪಡೆ ಆಗ್ತಾ ಇದೆ. ಇದೇ ಮಾರ್ಚ್ 27ನೇ ತಾರೀಕು ಒಡಿಸ್ಸಾದ ಚಂದಾಪುರಲ್ಲಿನ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಅಲ್ಲಿ ಆ ಕ್ಷಿಪಣಿಯ ಪರೀಕ್ಷೆ ನಡೆದಿದ್ದು, ಅದು ತನ್ನ ಗುರಿಯನ್ನ ಮುಟ್ಟೋದರಲ್ಲಿ ಯಶಸ್ಸನ್ನ ಕಂಡಿದೆ. ಇದನ್ನ VLS-RSAM ಅಂದ್ರೆ ವರ್ಟಿಕಲಿ ಲಾಂಚ್ಡ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಹೇಳ್ತಾರೆ. ಈ ಕ್ಷಿಪಣಿಯನ್ನ ಪರೀಕ್ಷೆಗೆ ಒಳಪಡಿಸುವ ಸಲುವಾಗಿ ಬಾನಂಗಳದಲ್ಲಿ ಹೈ ಸ್ಪೀಡ್ ಆಬ್ಜೆಕ್ಟ್ ಒಂದನ್ನು ತೇಲಿಬಿಟ್ಟು ಅದನ್ನ ಈ ಕ್ಷಿಪಣಿ ಎಷ್ಟು ನಿಖರವಾಗಿ, ಎಷ್ಟು ವೇಗವಾಗಿ ಹೊಡೆದು ಉರುಳಿಸುತ್ತೆ ಅನ್ನೋದ್ರ ಬಗ್ಗೆ ಪರೀಕ್ಷೆಯನ್ನು ಮಾಡಲಾಗಿದೆ. ಅಲ್ಲಿ ಕ್ಷಿಪಣಿ ಯಶಸ್ಸನ್ನ ಕಂಡಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಇದರ ಕಮರ್ಷಿಯಲ್ ಪ್ರೊಡಕ್ಷನ್ ಶುರು ಆಗುತ್ತೆ ಮತ್ತು ಇದು ಭಾರತೀಯ ಬತ್ತಳಿಕೆಯನ್ನು ಸೇರ್ಪಡೆ ಆಗುತ್ತೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ರಕ್ಷಣಾ ಇಲಾಖೆ, ಸರ್ಫೇಸ್ ಟು ಏರ್ ಮಿಸೈಲ್ ತನಗೆ ಕೊಟ್ಟಿದ್ದ ನಿಗದಿತ ಗುರಿಯನ್ನು ಯಶಸ್ವಿಯಾಗಿ ಮುಟ್ಟಿದೆ. ಹಾಗೆಯೇ ಇದು ಟಾರ್ಗೆಟ್ ಅನ್ನು ಹಿಂಬಾಲಿಸುವಾಗ ಸಾಕಷ್ಟು ತಿರುವುಗಳನ್ನು ಅಂದರೆ ಮ್ಯಾನೋರಿಂಗ್ ಅನ್ನು ಕೂಡ ತಗೊಂಡಿದ್ದು, ಪಿನ್ ಟು ಪಿನ್ ಅಕ್ಯುರೆಸಿಯನ್ನು ಮೇಂಟೈನ್ ಮಾಡಿದೆ ಅಂತ ರಕ್ಷಣಾ ಇಲಾಖೆ ಹೇಳಿದೆ. ಇನ್ನು ಈ ಮಿಸೈಲ್ ಅಲ್ಲಿ ಭಾರತದಲ್ಲೇ ನಿರ್ಮಾಣ ಆಗಿರುವ ರೇಡಿಯೋ ಫ್ರೀಕ್ವೆನ್ಸಿ ಸೀಕರ್ಗಳನ್ನು ಅಳವಡಿಸಲಾಗಿದ್ದು, ಮಲ್ಟಿ ಫಂಕ್ಷನ್ ರಡಾರ್ ಹಾಗೂ ವೆಪನ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಕೂಡ ಇದರಲ್ಲಿ ಬಳಸಿದ್ದಾರೆ. ಈ ಎಲ್ಲ ಉಪಕರಣಗಳು ಕೂಡ ನಿರೀಕ್ಷೆಗೂ ಮೀರಿದ ನಿಖರತೆಯನ್ನು ತೋರಿವೆ. ಇನ್ನು ಈ ಮಿಸೈಲ್ ಟಾರ್ಗೆಟ್ ಅನ್ನ ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದ್ದು, 80 ಕಿಲೋಮೀಟರ್ ದೂರದಲ್ಲೇ ಇದು ಶತ್ರುಗಳ ಆಬ್ಜೆಕ್ಟ್ ಅನ್ನು ಗುರುತಿಸಿ ಅದರ ವೇಗ ಮತ್ತು ಮಾರ್ಗವನ್ನು ಗಮನಿಸಿ ಅದನ್ನು ಹೊಡೆದು ಹಾಕುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ತುಂಬಾ ಹತ್ತಿರದಲ್ಲಿನ ಟಾರ್ಗೆಟ್ಗಳನ್ನು ಕೂಡ ಇದು ಸುಲಭವಾಗಿ ಹೊಡೆದು ಹಾಕುತ್ತೆ. ಜೆಟ್ಟುಗಳು, ಫೈಟರ್ ಏರ್ಕ್ರಾಫ್ಟ್ ಹಾಗೂ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳನ್ನು ಕೂಡ ಇದು ಸುನಾಯಾಸವಾಗಿ ಹೊಡೆದು ಕೆಡವಬಲ್ಲ ಶಕ್ತಿಯನ್ನು ಹೊಂದಿದೆ. ಈ ಮಿಸೈಲ್ ಅನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡೋದ್ರ ಮೂಲಕ DRDO ಸ್ವದೇಶಿ ಮಿಸೈಲ್ ಪವರ್ಗೆ ಮತ್ತಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ. ಗೆಳೆಯರೆ, ಈಗ ನಿರ್ಮಾಣ ಆಗಿದೆಯಲ್ಲ ಈ ವರ್ಟಿಕಲ್ ಲಾಂಚ್ಡ್ ಸರ್ಫೇಸ್ ಟು ಏರ್ ಮಿಸೈಲ್, ಇದು 2021 ಫೆಬ್ರವರಿ 22ನೇ ತಾರೀಕು ತನ್ನ ಮೊದಲ ಪರೀಕ್ಷೆಯನ್ನು ಪೂರ್ಣಗೊಳಿಸಿತು. ಆ ಬಳಿಕ 2022 ಜೂನ್ 24ನೇ ತಾರೀಕು ಈ ಮಿಸೈಲ್ ಅನ್ನ ಭಾರತೀಯ ನೌಕಾಪಡೆಯ ಹಡಗಿನ ಮೂಲಕ ಪರೀಕ್ಷೆ ಮಾಡಲಾಯಿತು. ಅದಾದ ನಂತರ 2024ರಲ್ಲಿ ಮತ್ತೊಂದು ಪರೀಕ್ಷೆಯನ್ನು ಎದುರಿಸಿದ್ದ ಈ ಮಿಸೈಲ್ ಈಗ ಮತ್ತೊಮ್ಮೆ ಲೋ ಆಲ್ಟಿಟ್ಯೂಡ್ ಪರೀಕ್ಷೆಯನ್ನು ಎದುರಿಸಿ ಅದರಲ್ಲಿ ಕೂಡ ಯಶಸ್ಸನ್ನು ಕಂಡಿದೆ. ಇಲ್ಲಿ ಲೋ ಆಲ್ಟಿಟ್ಯೂಡ್ ಅನ್ನೋದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಸದ್ಯಕ್ಕೆ ಯುದ್ಧಗಳು ನಡೀತಾ ಇರೋದು ಡ್ರೋನ್ಗಳ ಮೂಲಕ. ಅದು ಕಾಮಿಕಾಜಿ ಡ್ರೋನ್ ಆಗಿರಬಹುದು ಅಥವಾ ಸಣ್ಣ ಡ್ರೋನ್ ಇರಬಹುದು, ಅಟ್ಯಾಕಿಂಗ್ ಡ್ರೋನ್ ಇರಬಹುದು. ಅವು ರಡಾರ್ಗಳ ಕಣ್ ತಪ್ಪಿಸುವ ಉದ್ದೇಶದಿಂದ ಕಡಿಮೆ ಎತ್ತರದಲ್ಲಿ ಹಾರಿ ಬರುತ್ತವೆ. ಅವುಗಳನ್ನು ಹೊಡೆದು ಹಾಕೋದು ತುಂಬಾನೇ ಮುಖ್ಯ ಆಗುತ್ತೆ. ಅದಕ್ಕೆ ಲೋ ಆಲ್ಟಿಟ್ಯೂಡ್ ಅಲ್ಲಿ ಬರುವ ಆಬ್ಜೆಕ್ಟ್ಗಳನ್ನು ಗುರುತಿಸಿ ಅವುಗಳನ್ನು ಹೊಡೆದು ಹಾಕುವ ಮಿಸೈಲ್ಗಳ ಅಗತ್ಯ ತುಂಬಾನೇ ಇರುತ್ತೆ. ಹಾಗೇನೆ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳು ಕೂಡ ಲೋ ಆಲ್ಟಿಟ್ಯೂಡ್ ಅಲ್ಲೇ ಹಾರಾಡುವುದರಿಂದ ಅವುಗಳನ್ನು ಕೂಡ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಈ ಮಿಸೈಲ್ನಿಂದ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಮಿಸೈಲ್ಗೆ ಲೋ ಆಲ್ಟಿಟ್ಯೂಡ್ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಇದು ಯಶಸ್ಸನ್ನು ಕಂಡಿದೆ. ಗೆಳೆಯರೆ, ಈಗ ಪರೀಕ್ಷೆಯಾಗಿರುವ ಮಿಸೈಲ್ 3.93 ಮೀಟರ್ಗಳಷ್ಟು ಉದ್ದ ಇದೆ, 178 ಮಿಲಿಮೀಟರ್ನಷ್ಟು ಸುತ್ತಳತೆಯನ್ನು ಇದು ಹೊಂದಿದೆ. ಹಾಗೆಯೇ 508 ಮಿಲಿಮೀಟರ್ನಷ್ಟು ವಿಂಗ್ ಸ್ಪ್ಯಾನ್ ಅನ್ನು ಹೊಂದಿರುವ ಈ ಮಿಸೈಲ್ ರೇಡಿಯೋ ಪ್ರಾಕ್ಸಿಮಿಟಿ ಫ್ಯೂಸ್ ಟೆಕ್ನಾಲಜಿಯ ಮೂಲಕ ಸಿಡಿತಲೆಗಳು ಸ್ಫೋಟಗೊಳ್ಳೋ ಹಾಗೆ ಮಾಡುತ್ತೆ. ಹೀಗಾಗಿ ಈ ಮಿಸೈಲ್ ತುಂಬಾ ದೊಡ್ಡದಾಗೇನಿರುವುದಿಲ್ಲ. ಇನ್ನು ಇದರಲ್ಲಿ ಸಾಲಿಡ್ ಪ್ರೊಪಲೆಂಟ್ ರಾಕೆಟ್ ಅನ್ನು ಬಳಸಿದ್ದಾರೆ. ಇದರಲ್ಲಿ ಸಾಲಿಡ್ ಫ್ಯೂಯಲ್ ಅನ್ನು ಬಳಸ್ತಾರೆ. ಇನ್ನು ಇದರ ಆಪರೇಷನಲ್ ರೇಂಜ್ 50 ರಿಂದ 80 ಕಿಲೋಮೀಟರ್ನಷ್ಟಿದ್ದು, 16
ಕಿಲೋಮೀಟರ್ ದೂರದಲ್ಲಿನ ವಸ್ತುವನ್ನು ಕೂಡ ಇದು ಹೊಡೆದು ಹಾಕತ್ತೆ. ಇನ್ನು ಇದರ ಸ್ಪೀಡು 4.5 ಮ್ಯಾಕ್ ನಷ್ಟು ಅಂತ ಹೇಳ್ತಾ ಇದ್ದಾರೆ. ಭೂಮಿಯ ಮೇಲಿಂದ ಮತ್ತು ಯುದ್ಧ ನೌಕೆಗಳ ಮೂಲಕ ಕೂಡ ಇದನ್ನು ಫೈರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಮಿಸೈಲ್ ಸೇನೆ ಹಾಗೂ ನೌಕಾಪಡೆ ಎರಡಕ್ಕೂ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಇನ್ನು ಈ ವರ್ಟಿಕಲಿ ಲಾಂಚ್ಡ್ ಸರ್ಫೇಸ್ ಟು ಏರ್ ಮಿಸೈಲ್ ಇದೆಯಲ್ಲ, ಇದು DRDO ನಿರ್ಮಿಸಿರುವ ಅಸ್ತ್ರ ಅನ್ನೋ ಮಿಸೈಲ್ ನ ಸುಧಾರಿತ ರೂಪ ಅಂತ ಹೇಳ್ತಾ ಇದ್ದಾರೆ. ಈ ಅಸ್ತ್ರ ಮಿಸೈಲ್ ಏರ್ ಟು ಏರ್ ಮಿಸೈಲ್ ಆಗಿದ್ದು ಇದರ ಟೆಕ್ನಾಲಜಿಯನ್ನೇ ಬಳಸಿಕೊಂಡು ಸರ್ಫೇಸ್ ಟು ಏರ್ ಮಿಸೈಲ್ ಅನ್ನ ಅಭಿವೃದ್ಧಿಗೊಳಿಸಲಾಗಿದೆ. ಹಾಗೆ ನೋಡಿದ್ರೆ ಈ ಅಸ್ತ್ರ ಮಿಸೈಲ್ 80 ಕಿಲೋಮೀಟರ್ ನಿಂದ 350 ಕಿಲೋಮೀಟರ್ ವರೆಗೆ ರೇಂಜ್ ಅನ್ನು ಹೊಂದಿದೆ. ಹಾಗೇನೆ ಇವುಗಳನ್ನ ಸುಖಾಯ್ Su-30, MiG-29K, ತೇಜಸ್ MK-1 ಹಾಗೂ ರಫೇಲ್ಗಳಿಂದ ಕೂಡ ಫೈರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಅಸ್ತ್ರ ಕೂಡ 4.5 ಮ್ಯಾಕ್ ಸ್ಪೀಡ್ ಅನ್ನೇ ಹೊಂದಿದ್ದು ಇದು 20 ಕಿಲೋಮೀಟರ್ ಅಂದ್ರೆ 66,000 ಅಡಿಗಳಷ್ಟು ಎತ್ತರದಲ್ಲಿನ ಟಾರ್ಗೆಟ್ ಅನ್ನು ಮುಟ್ಟಲಿದೆ. ಹಾಗೆ ನೋಡಿದ್ರೆ ಈಗ ಪರೀಕ್ಷೆ ಮಾಡಿರುವ ವರ್ಟಿಕಲ್ ಲಾಂಚ್ಡ್ ಮಿಸೈಲ್ ಏನಿದೆ ಅದರ ಸೀಲಿಂಗ್ ಕೆಪಾಸಿಟಿ ಇನ್ನೂ ಕೂಡ ಹೆಚ್ಚಾಗಬಹುದು ಅಂತ ಅಂದಾಜಿದೆ. ಇನ್ನು ಈ ಅಸ್ತ್ರ ಮಿಸೈಲ್ ಕೂಡ 178 mm ಸುತ್ತಳತೆಯನ್ನು ಹೊಂದಿದ್ದು 12.6 ಅಡಿಗಳಷ್ಟು ಉದ್ದ ಇದೆ. ಇದು ಒಟ್ಟು 154 kgಯಷ್ಟು ತೂಕವನ್ನು ಹೊಂದಿದ್ದು 15 kgಗಳಷ್ಟು ವಾರ್ ಹೆಡ್ ಅನ್ನ ಇದು ಹೊತ್ತೊಯ್ಯುತ್ತೆ. ಇನ್ನು ಈ ಅಸ್ತ್ರ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲ್ ಆಗಿದ್ದು 2019ರಿಂದ ಇದು ಸೇನೆಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಈ ಮಿಸೈಲ್ನ ಶಕ್ತಿಯನ್ನು ನೋಡಿದ ಮೇಲೆ ಇಂಥದ್ದೇ ಒಂದು ಮಿಸೈಲ್ ಭೂಸೇನೆ ಮತ್ತು ನೌಕಾಪಡೆಗೂ ಬೇಕು ಅಂತ ರಕ್ಷಣಾ ಇಲಾಖೆ ಕೇಳಿತು. ಈಗ ಅದರ ಪರೀಕ್ಷೆಗಳೂ ಮುಗಿದಿವೆ. ಇನ್ನು ಆ ಮಿಸೈಲ್ ಭಾರತದ ಸೇನೆ ಮತ್ತು ನೌಕಾಪಡೆಗಳನ್ನು ಸೇರೋದೊಂದು ಬಾಕಿ ಉಳಿದಿದೆ. ಗೆಳೆಯರೆ, ಭಾರತದ ಮಿಸೈಲ್ ಶಕ್ತಿ ಇದೆಯಲ್ಲ ಅದು ತುಂಬಾನೇ ಬಲಿಷ್ಠವಾಗಿದೆ. ನಮ್ಮಲ್ಲಿ ಅಗ್ನಿ ಮಿಸೈಲುಗಳಿವೆ. ಅಗ್ನಿ 1, 2, 3, 4, 5 ಹೀಗೆ ನಾನಾ ವೇರಿಯಂಟ್ಗಳ ಅಗ್ನಿ ಮಿಸೈಲ್ಗಳನ್ನು ಭಾರತ ತಯಾರು ಮಾಡಿದೆ. ಅದರಲ್ಲಿ ಅಗ್ನಿ 1, 2 ಹಾಗೂ ಅಗ್ನಿ P ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿದ್ದು, ಅಗ್ನಿ 3, 4 ಮಿಸೈಲ್ಗಳು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅನ್ನಿಸ್ಕೊಳ್ತವೆ. ಇವುಗಳ ರೇಂಜು 5,000 ಕಿಲೋಮೀಟರ್ಗಳಷ್ಟಿದ್ದು, ಅಗ್ನಿ 5 ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಇದರ ರೇಂಜ್ ಅನ್ನ 8,000 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಅಗ್ನಿ 6 ಕೂಡ ರೆಡಿ ಆಗ್ತಾ ಇದೆ. ಈ ಅಗ್ನಿ ಸಿರೀಸ್ ನ 5, 6 ರೇಂಜ್ ನ ಮಿಸೈಲುಗಳು ಮ್ಯಾಕ್ 24 ವೇಗದಲ್ಲಿ ಅಂದ್ರೆ ಹೈಪರ್ಸಾನಿಕ್ ವೇಗದಲ್ಲಿ ಚಲಿಸುತ್ತವೆ. ಇವುಗಳ ಜೊತೆಗೆ ಭಾರತ ಸೂರ್ಯ ಮಿಸೈಲ್ ಅನ್ನು ಕೂಡ ಅಭಿವೃದ್ಧಿಪಡಿಸ್ತಾ ಇದೆ. ಈ ಸೂರ್ಯ ಮಿಸೈಲುಗಳು ಕಡಿಮೆ ಅಂದ್ರೂ 16,000 ಕಿಲೋಮೀಟರ್ಗಳಷ್ಟು ಗುರಿಯನ್ನ ಮುಟ್ಟುವ ತಾಕತ್ತನ್ನು ಹೊಂದಿವೆ. ಹಾಗೆಯೇ ಸಬ್ಮರೀನ್ಗಳಿಂದ ಲಾಂಚ್ ಮಾಡಬಲ್ಲ K ಸಿರೀಸ್ ಕ್ಷಿಪಣಿಗಳು ಕೂಡ ನಮ್ಮಲ್ಲಿವೆ. ಇದರ ಜೊತೆಗೆ ಭಾರತದಲ್ಲಿ ಬ್ರಹ್ಮೋಸ್ ಅನ್ನೋ ಮಹಾಸ್ತ್ರ ಕೂಡ ಇದೆ. ಇನ್ನು ನಾಗ್ ಅನ್ನೋ ಆಂಟಿ ಟ್ಯಾಂಕ್ ಮಿಸೈಲ್ ಕೂಡ ಭಾರತದ ಬತ್ತಳಿಕೆಯನ್ನು ಸೇರಿದೆ. ಏರ್ ಟು ಸರ್ಫೇಸ್ ಲೆಕ್ಕದಲ್ಲಿ ರುದ್ರಂ ಸರ್ಫೇಸ್ ಟು ಏರ್ ಲಿಸ್ಟ್ ಅಲ್ಲಿ ವಿಶಾಡ್, ತ್ರಿಶೂಲ್, ಆಕಾಶ್, ಮೈತ್ರಿ ಸೇರಿದ ಹಾಗೆ ಸಾಕಷ್ಟು ಮಿಸೈಲ್ಗಳು ಭಾರತದಲ್ಲಿವೆ. ಸೊ ಭಾರತ ಮಿಸೈಲ್ ಶಕ್ತಿಗೆ ಚೈನಾಗೆ ಸರಿಸಮಾನವಾಗಿ ನಿಲ್ಲುವ ತಾಕತ್ತನ್ನಂತೂ ಹೊಂದಿದೆ. ಇನ್ನು ಭಾರತದಲ್ಲಿರೋ ಒಂದೇ ಒಂದು ಕೊರತೆ ಅಂದ್ರೆ ನಮ್ಮಲ್ಲಿ ಸ್ವದೇಶಿ ಯುದ್ಧ ವಿಮಾನಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ ಅನ್ನೋದು. ನಮ್ಮ HAL ತೇಜಸ್ ಯುದ್ಧ ವಿಮಾನಗಳನ್ನು ನಿರ್ಮಾಣ ಮಾಡಿದೆ, ಆದರೆ ಅದಕ್ಕೆ ಎಂಜಿನ್ ಅಮೆರಿಕಾದಿಂದಲೇ ಬರಬೇಕು. ಈಗ ನೋಡಿ, ಅಮೆರಿಕಾದ GE 404 ಇಂಜಿನ್ ಬಾರದೇ ಇದ್ದಿದ್ದರಿಂದ ತೇಜಸ್ಸುಗಳ ನಿರ್ಮಾಣನೇ ಕುಂಠಿತಗೊಂಡಿತ್ತು. ಈಗೇನೋ ಅಮೆರಿಕ ಇಂಜಿನ್ ಸಪ್ಲೈಗೆ ಮುಂದಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತೇಜಸ್ ಯುದ್ಧ ವಿಮಾನಗಳ ತಯಾರಿಯಲ್ಲಿ ವೇಗ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಭಾರತ ತನ್ನದೇ ಆದ ಯುದ್ಧ ವಿಮಾನಗಳ ಇಂಜಿನ್ ತಯಾರು ಮಾಡಿಕೊಳ್ಳದೆ ಹೋದರೆ ಯುದ್ಧ ವಿಮಾನ ತಯಾರಿಕೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದು ಭಾರತಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಈ ವಿಷಯದಲ್ಲಿ ಭಾರತ ಚೈನಾ ನೋಡಿ ಆದರೂ ಸ್ವಲ್ಪ ಕಲಿಬೇಕು. ಅವರು ಅಕ್ಕಪಕ್ಕದ ದೇಶಗಳ ಯುದ್ಧ ವಿಮಾನಗಳನ್ನೇ ಕದ್ದು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅವುಗಳಿಗಿಂತಲೂ ಬಲಿಷ್ಠವಾದ ಯುದ್ಧ ವಿಮಾನಗಳನ್ನು ತಯಾರು ಮಾಡ್ಕೋತಾ ಇದ್ದಾರೆ. ಚೈನಾದಲ್ಲಿ ಈಗಾಗಲೇ 5th ಜನರೇಷನ್ನ 2 ವೇರಿಯಂಟ್ ಯುದ್ಧ ವಿಮಾನಗಳಿವೆ. 6ನೇ ಜನರೇಷನ್ ಯುದ್ಧ ವಿಮಾನ ತಯಾರಿಗೆ ಅವರು ಮುಂದಾಗ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಭಾರತದ ಬತ್ತಳಿಕೆಯಲ್ಲಿ ಇನ್ನೂ 4.5 ಜನರೇಷನ್ನ ಯುದ್ಧ ವಿಮಾನಗಳು ಮಾತ್ರ ಇವೆ. ಅವು ಕೂಡ ಸ್ವದೇಶಿ ಏನಲ್ಲ. ಫ್ರಾನ್ಸ್ನಿಂದ ಯುದ್ಧ ವಿಮಾನಗಳನ್ನು ಭಾರತ ಇಂಪೋರ್ಟ್ ಮಾಡಿಕೊಂಡಿದೆ. ಇನ್ನು ನಮ್ಮ ತೇಜಸ್ ತಯಾರಿಯಲ್ಲಿ ವಿಪರೀತ ಪ್ರಮಾಣದ ವಿಳಂಬ ಆಗ್ತಾ ಇದೆ. ಆಮ್ಕಾ ಅನ್ನೋ ಒಂದು ಪ್ರಾಜೆಕ್ಟ್ ಅನ್ನ ಭಾರತ ಕೈಗೆತ್ತಿಕೊಂಡಿದೆ. ಆದರೆ ಇನ್ನು 10 ವರ್ಷಗಳ ಕಾಲ ಅದರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. 10 ವರ್ಷಗಳ ನಂತರವೂ ಕೂಡ ಅವು ಭಾರತೀಯ ಸೇನೆಗೆ ಸೇರುತ್ತವೆ ಅನ್ನೋ ಗ್ಯಾರಂಟಿ ಇಲ್ಲ. ಇನ್ನು 10 ವರ್ಷಗಳು ಕಳೆಯೋ ಹೊತ್ತಿಗೆ ಜಗತ್ತು 6ನೇ ತಲೆಮಾರಿನಿಂದ ಮುಂದಕ್ಕೆ ಹೋಗಿ 7ನೇ ತಲೆಮಾರನ್ನ ಕಾಣ್ತಾ ಇರತ್ತೆ. ಆಗ ಆಮ್ಕಾ ಪ್ರಾಜೆಕ್ಟ್ ಆದರೂ ಕೂಡ ಭಾರತದ ಬಳಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಮಾತ್ರ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಭಾರತ ಯುದ್ಧ ವಿಮಾನಗಳ ಇಂಜಿನ್ನ ವಿಷಯದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗದೇ ಇದ್ರೆ
ಈ ಕ್ಷೇತ್ರದಲ್ಲಿ ಖಾಸಗಿ ಕಂಪನಿಗಳ ಪಾಲುದಾರಿಕೆಗಾದರೂ ಮುಂದಾಗದೇ ಇದ್ರೆ ಭಾರತದ ವಾಯುಪಡೆ ಸಂಕಷ್ಟಕ್ಕೆ ಸಿಲುಕಬೇಕಾದ ಪರಿಸ್ಥಿತಿ ಖಂಡಿತ ನಿರ್ಮಾಣ ಆಗುತ್ತೆ. ಇದು ಗೆಳೆಯರೆ, ಭಾರತ ಪರೀಕ್ಷೆ ಮಾಡಿರುವ ವರ್ಟಿಕಲಿ ಲಾಂಚ್ಡ್ ಸರ್ಫೇಸ್ ಟು ಏರ್ ಮಿಸೈಲ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.